ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ನಮಗೆ ಸ್ವಾತಂತ್ರ್ಯ ಬಂದು 78 ವರ್ಷಗಳು ಮುಗಿದು 79ನೆಯ ವರ್ಷಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ದೇಶದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳುವ ಆಸೆ. ಅದಕ್ಕಾಗಿ ವಿಶೇಷ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮವನ್ನು ನಾಡಿನ ವಿದ್ಯಾರ್ಥಿಗಳ ಜೊತೆ ನಡೆಸ್ತಾ ಇದ್ದೇವೆ. ಇವತ್ತು ಬೇರೆ ಬೇರೆ ಸ್ಥಳಗಳಿಂದ ಆಗಮಿಸಿರುವ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ಮೊದಲ ವಿದ್ಯಾರ್ಥಿನಿ. ಹೆಸರು ದೀಪಿಕಾ ಪಾಟೀಲ್. ನಾನು 9ನೇ ತರಗತಿ ವಿದ್ಯಾರ್ಥಿನಿ. ನಾನು ರೇಂಬೋ ಶಾಲೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಬುಕ್ಸ್ವನ್ನು ಓದುವುದು. ದೀಪಿಕಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೀಶ್ ಕೆಪಿ. ನಾನು 10ನೇ ತರಗತಿ ವಿದ್ಯಾರ್ಥಿ. ನಾನು ಸರ್ಕಾರಿ ಪ್ರೌಢಶಾಲೆ ಪೇಟೆ ಅಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಯಾವ ಊರಪ್ಪ? ಚನ್ನರಾಯಪಟ್ಟಣ. ಬಹಳ ಸಂತೋಷ ಮನೀಶ್. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುನಂದಾ ಸಿನ್ಹಾ. ನಾನು ರೇನ್ಬೋ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪೇಂಟಿಂಗ್, ಬರೆಯುವುದು ಮತ್ತು ಪುಸ್ತಕಗಳನ್ನು ಓದುವುದು. ಸುನಂದಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ರತ್ನ ಕವಿಯ ಗದಾಯುದ್ಧ ಸಂಗ್ರಹಂ ಎನ್ನುವ ಪುಸ್ತಕ ಸಂಪಾದಿಸಿದ್ದಾರೆ ತೀನಂ ಶ್ರೀಕಂಠಯ್ಯ ಅವರು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಭಾರತದಲ್ಲಿರುವ ಸಂಪತ್ತನ್ನು ದೋಚಲು ಯಾರು ಭಾರತಕ್ಕೆ ಬಂದು ಕ್ರಿಸ್ತಪೂರ್ವ 200ರಿಂದ ಕ್ರಿಸ್ತಶಕ 400ರವರೆಗೆ ಇಲ್ಲಿಯೇ ನೆಲೆಸಿದರು? ಆಯ್ಕೆಗಳನ್ನು ನೋಡೋಣ. ಶಕರು, ಹೂಣರು, ಮಂಗೋಲರು, ಅರಬ್ಬರು. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ದೀಪಿಕಾ. ಆಪ್ಷನ್ 3. ಆಯ್ಕೆ 3 ಮಂಗೋಲರು. ಹೇಳಿ ಮನೀಶ್. ಆಯ್ಕೆ 4 ಅರಬ್ಬರು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಶಕರು ಆಗಿತ್ತು. ಕಜಕಸ್ತಾನ್ ಅನ್ನೋ ಹೆಸರನ್ನು ನಾವು ಕೇಳಿದ್ದೇವೆ ಅಲ್ವಾ? ಆ ಕಜಕಸ್ತಾನ್ನ ಮೂಲ ಹೆಸರು ಸಿತಿಯಾ ಅಂತ ಆಗಿತ್ತು. ಆ ಸಿತಿಯಾ ಪ್ರದೇಶದಲ್ಲಿ ಇರಾನಿ ಮೂಲದ ಅನೇಕ ಬುಡಕಟ್ಟಿನ ಅಲೆಮಾರಿ ಜನ ಅಲ್ಲಿ ವಾಸ ಮಾಡ್ತಾ ಇದ್ರು. ಆ ಅಲೆಮಾರಿ ಜನ ಭಾರತದ ಮೇಲೆ ದಂಡೆತ್ತಿ ಬರ್ತಾರೆ, ರಾಜ್ಯಭಾರ ಮಾಡ್ತಾರೆ. ಆ ಸಿತಿಯನ್ನರನ್ನು ಶಕರು ಅಂತ ನಾವು ಕರೆಯೋದು ಒಂದು ವಾಡಿಕೆ ಇದೆ. ಇವರಲ್ಲಿ ಅನೇಕ ಗುಂಪುಗಳು ಉಂಟು. ಇವರಲ್ಲಿ ಫಕ್ತೂನ್ ಅಂತಾರೆ, ಕ್ಷತ್ರಪರು ಅಂತಾರೆ, ಅಪ್ರಚ ರಾಜ ಅಂತಾರೆ, ಪಾರ್ಥ ರಾಜ ಅಂತ ಹೇಳ್ತಾರೆ, ಉತ್ತರ ಕ್ಷತ್ರಪರು, ಪಶ್ಚಿಮ ಕ್ಷತ್ರಪರು. ಹೀಗೆ ಬೇರೆ ಬೇರೆ ಗುಂಪುಗಳಲ್ಲಿ ಇವರನ್ನು ಗುರುತಿಸೋ ಪದ್ಧತಿ ಉಂಟು. ಇವರನ್ನು ಉಜ್ಜಯಿನಿಯನ್ನು ಆಳ್ತಾ ಇದ್ದಂಥ ವಿಕ್ರಮಾದಿತ್ಯ ಇದ್ದಾನಲ್ಲ, ಅವನು ಈ ಎಲ್ಲರನ್ನ, ಈ ಶಕರನ್ನು ಸೋಲಿಸಿ ಅವರ ದೇಶಕ್ಕೆ ಅಟ್ಟುತ್ತಾನೆ. ಮುಂದಿನ ಪುಸ್ತಕ ಗಂಗಾವತಿ ಪ್ರಾಣೇಶ್ ಅವರು ಬರೆದ ನುಡಿ ಪಡಿ. ಪ್ರಶ್ನೆ. ಭಾರತೀಯ ಸೇನೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೋಬೋಟಿಕ್ಸ್ ಹಾಗೂ ಸೈಬರ್ ಸಾಮರ್ಥ್ಯಗಳ ಸುಧಾರಣೆ ವರ್ಷವನ್ನು ಘೋಷಿಸಿದೆ. ಯಾವುದದು? ಆಯ್ಕೆಗಳನ್ನು ನೋಡೋಣ. 2026, 25, 27, 28. ಬಜರೊತ್ತಿ ಉತ್ತರವನ್ನು ಕೊಡಿ. ಹೇಳಿ ಮನೀಶ್. 2026. 26. ನಂತರ ಇನ್ಯಾರಾದರೂ ಪ್ರಯತ್ನಿಸದಿದ್ದರೆ ಪ್ರಯತ್ನಿಸಬಹುದು. ಬಜರೊತ್ತಿ ಉತ್ತರ ಕೊಡಿ. ಹೇಳಿ ಸುನಂದ. ಆಪ್ಷನ್ ಬಿ.
2025 ಉತ್ತರವನ್ನು ನೋಡೋಣ. 2025 ಉತ್ತರ ಸರಿಯಾಗಿದೆ. ನುಡಿ ಪಡಿ ಈ ಒಂದು ಪುಸ್ತಕವನ್ನು ಸುನಂದಾ ಅವರಿಗೆ ಕೊಟ್ಟಿದ್ದೇವೆ. ಭಾರತೀಯ ಸೇನೆಯನ್ನು ಎಷ್ಟು ಸುಧಾರಿಸಿದ್ರೂ ಸಾಲದು. ವಿಶ್ವದ ಅತ್ಯಂತ ಬಲಿಷ್ಠ ಸೇನೆಗಳಲ್ಲಿ ಭಾರತದ ಸ್ಥಾನ 4ನೆಯದಾಗಿದೆ. ಅಂದರೆ ಇನ್ನೂ 3 ಹೆಜ್ಜೆಗಳು ಉಂಟು ನಮಗೆ ಮುಂದೆ ನಡೆಯೋದಕ್ಕೆ. ಹಾಗಾಗಿ ನಮ್ಮ ಸೈನ್ಯವನ್ನು ಮತ್ತಷ್ಟು ಸಶಕ್ತಗೊಳಿಸಬೇಕಾದ್ರೆ ಈ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನಿದೆ, ರೋಬೋಟಿಕ್ಸ್ ಏನಿದೆ, ಇವುಗಳನ್ನು ಬಳಸ್ಕೋಬೇಕಾಗುತ್ತೆ. ಹಾಗೆಯೇ ನಮ್ಮ ಅಂತರ್ಜಾಲ ವ್ಯವಸ್ಥೆ ಏನಿದೆ ಅದನ್ನೂ ಸಹ ಸೈಬರ್ ಸಾಮರ್ಥ್ಯವನ್ನು ಅತ್ಯಂತ ಬಲಿಷ್ಠಗೊಳಿಸಿ ಬೇರೆ ಯಾರೂ ಈ ಸೈಬರ್ ಸಾಮರ್ಥ್ಯವನ್ನು ಭೇದಿಸದ ಹಾಗೆ ನಾವು ಒಂದು ರಕ್ಷಣೆಯನ್ನು ತಗೋಬೇಕಾಗುತ್ತೆ. ಹಾಗಾಗಿ ಈ ವರ್ಷ ಏನಿದೆ ಸುಧಾರಣೆಯ ವರ್ಷ ಅಂತ ಸೇನೆ ಕರೆದು ನಮ್ಮ ಸೇನೆಯಲ್ಲಿ ಇರಬಹುದಾದ ಎಲ್ಲ ದೋಷಗಳನ್ನು ಪತ್ತೆ ಹಚ್ಚಿ ಅದನ್ನು ನಿವಾರಿಸುವ ಕ್ರಮ ಕೈಗೊಂಡಿದೆ. ಮುಂದಿನ ಪುಸ್ತಕ ಕುವೆಂಪು ನೆನಪು ಮುಂದೆ ಬನ್ನಿ ನಡೆ ನುಡಿ, ಪ್ರಭು ಜೈರಾಮ್ ಬರೆದಂಥ ಪುಸ್ತಕ. ಇದು ನಮ್ಮ ಪ್ರಶ್ನೆ. ಯಾವ ಮೈಸೂರು ಅರಸರ ಕಾಲವೋ ಸಂಗೀತ ಸುವರ್ಣ ಯುಗ ಎಂದು ಹೆಸರಾಗಿತ್ತು? ಆಯ್ಕೆಗಳನ್ನು ನೋಡೋಣ. ಜಯಚಾಮರಾಜೇಂದ್ರ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ರಾಜ ಒಡೆಯರ್. ಬಜರೊತ್ತಿ ಉತ್ತರವನ್ನು ಕೊಡಿ. ಊಹೆ ಮಾಡಿ ಪರವಾಗಿಲ್ಲ. ಮನೀಶ್. ಆಯ್ಕೆ 1 ಜಯಚಾಮರಾಜೇಂದ್ರ ಒಡೆಯರ್. ಹೇಳಿ ದೀಪಿಕಾ. ಆಪ್ಷನ್ 2. ಆಪ್ಷನ್ 2 ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಸರಿಯಾದ ಉತ್ತರ ಈಗ ಬಂತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಹಾಗೂ ಪಾಶ್ಚಾತ್ಯ ಸಂಗೀತ 3 ಪದ್ಧತಿಗಳು ಅವರಿಗೆ ಪರಿಚಯ ಇದ್ದವು. ಇವರು 8 ವಾದ್ಯಗಳನ್ನು ನುಡಿಸ್ತಾ ಇದ್ರಂತೆ. ಕೊಳಲು, ಪಿಟೀಲು, ಸ್ಯಾಕ್ಸೋಫೋನ್, ಪಿಯಾನೋ, ಮೃದಂಗಂ, ನಾದಸ್ವರ, ಸಿತಾರ್ ಮತ್ತು ವೀಣೆ. ಸಾಹಿತ್ಯ ಕೃತಿಗಳನ್ನು ಸಹ ಇವರು ಬರೆದಿದ್ದಾರೆ. ಹಾಗೆಯೇ ಅನೇಕ ಕಲಾವಿದರಿಗೆ ಇವರು ಆಶ್ರಯವನ್ನು ನೀಡಿದರು. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ಕಲಾವಿದರಿಗೆ. ದಕ್ಷಿಣ ಭಾರತದಲ್ಲಿ ಮುತ್ತಯ್ಯ ಭಾಗವತರ್, ವೀಣಾ ಶಿವರಾಮಯ್ಯ, ವೀಣಾ ವೆಂಕಟಗಿರಿಯಪ್ಪ, ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್, ಚಿಕ್ಕರಾಮರಾವ್, ಪಿಟೀಲು ಚೌಡಯ್ಯ ಮುಂತಾದ ಅನೇಕ ಮಹಾನುಭಾವರು ಇವರ ಆಸ್ಥಾನದಲ್ಲಿ ಬೆಳಗಿದರಂತೆ. ಮುಂದಿನ ಪುಸ್ತಕ ಮಕ್ಕಳ ಸಚಿತ್ರ ಕಥೆಗಳ ಪುಸ್ತಕ. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸುಲೋಚನಾ ಅವರು. ನಮ್ಮ ಪ್ರಶ್ನೆ 1896ರಲ್ಲಿ ಯಾರು ಪ್ರಬುದ್ಧ ಭಾರತ ಮಾಸಪತ್ರಿಕೆಯನ್ನು ಆರಂಭಿಸಿದರು? ಆಯ್ಕೆಗಳನ್ನು ನೋಡೋಣ. ಲೋಕಮಾನ್ಯ ತಿಲಕ್, ಆ್ಯನಿ ಬೆಸೆಂಟ್, ಬಂಕಿಮಚಂದ್ರ ಚಟರ್ಜಿ, ವಿವೇಕಾನಂದ. ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಹೇಳಿ ಮನೀಶ್. ಲೋಕಮಾನ್ಯ ತಿಲಕ್. ಲೋಕಮಾನ್ಯ ತಿಲಕ್ ಆಯ್ಕೆ 1. ಇನ್ನೊಬ್ಬರಿಗೆ ಅವಕಾಶ. ಆಪ್ಷನ್ 3. ಸುನಂದ. ಆಪ್ಷನ್ 3. ಆಪ್ಷನ್ ಸಿ ಬಂಕಿಮಚಂದ್ರ ಚಟರ್ಜಿ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ವಿವೇಕಾನಂದ ಆಗಿತ್ತು. 1896ರಲ್ಲಿ ಈ ಪ್ರಬುದ್ಧ ಭಾರತ ಪುಸ್ತಕವನ್ನು ಪ್ರಕಟಿಸೋದಕ್ಕೆ ಶುರು ಮಾಡ್ತಾರೆ. ರಾಮಕೃಷ್ಣ ಪರಮಹಂಸರ ತತ್ವಗಳು ಏನಿವೆ ಅದರ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಒಂದು ಅಧ್ಯಾತ್ಮ ಜಗತ್ತು ಏನಿದೆ ಅದನ್ನು ಪರಿಚಯ ಮಾಡಿಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇವತ್ತಿಗೆ 129 ವರ್ಷಗಳಾಗಿವೆ ಈ ಪತ್ರಿಕೆ ಆರಂಭವಾಗಿ. ಬೋಸ್, ತಿಲಕ್, ಅರಬಿಂದೋ ಮುಂತಾದ ಮಹಾನುಭಾವರು ಈ ಪತ್ರಿಕೆಗೆ ಲೇಖನಗಳನ್ನು ಬರಿತಾ ಇದ್ದರು. ಅಂದರೆ ಇದು ಎಷ್ಟು ಮಹತ್ವಯುತವಾದ ಪತ್ರಿಕೆ ಅನ್ನೋದನ್ನು ನಾವು ತಿಳ್ಕೋಬಹುದು. ನಮ್ಮ ಕುವೆಂಪು ಎನ್ನುವ ಪುಸ್ತಕ ನಾಡೋಜ ಡಾಕ್ಟರ್ ಜಿ ಕೃಷ್ಣಪ್ಪ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಬಿಟ್ಟ ಅಕ್ಷರಗಳನ್ನು ತುಂಬಿ. ಖ, ಪ, ಮಾ, ಪ, ಶೇ.
ಗೊತ್ತಾಗಲಿಲ್ವಾ? ಉತ್ತರ ನೋಡೇ ಬಿಡೋದಾ? ಉತ್ತರವನ್ನು ನೋಡೋಣ. ಪೋಖ್ರಾನ್ ಪರಮಾಣು ಪರೀಕ್ಷೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಮೌನ ಇಂಚರ, ಕನ್ನಡ ಗಜಲ್ಗಳು, ಶ್ರೀಮತಿ ಪ್ರಭಾವತಿ ಎಸ್ ದೇಸಾಯಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಹಾಗೂ ಉತ್ತರದ ಮಹತ್ವವನ್ನು ತಿಳಿಸಿ. ಲೆಕ್ಕ ಬಂದಿದೆ. 353 ಕೂಡು 479, 597 ಕಳೆ 156, 26 ಗುಣಿಸು 15, 1555 ಭಾಗಿಸು 5. ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಗಿದೆ. ಯಾರೂ ಲೆಕ್ಕ ಮಾಡಿಲ್ವಾ? ಲೆಕ್ಕ ಮಾಡಿಲ್ಲ ಅಂದರೆ ಉತ್ತರವನ್ನು ನೋಡ್ತಾ ಹೋಗಬಹುದು. ಹಾಗಿದ್ದರೆ ಬಜರುತ್ತಿ ಉತ್ತರವನ್ನು ಕೊಡಿ. ಯಾರೂ ಬಜರುತ್ತೋ ಪ್ರಯತ್ನ ಪಡ್ತಾ ಇಲ್ಲ. ಉತ್ತರವನ್ನು ನೋಡೋಣ. ಒಂದು ಉತ್ತರ 832, 441, 390, 311 ಎಲ್ಲವನ್ನು ಕೂಡಿದ್ರೆ 1974 ಉತ್ತರ ಬಂದಿದೆ. ಈ ಉತ್ತರದ ಮಹತ್ವವನ್ನು ಹೇಳಿದ್ರೆ ಇದೇ ಮೌನ ಇಂಚರದ ಪುಸ್ತಕವನ್ನು ತಮಗೆ ಕೊಡ್ತೇವೆ. 1974 ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಮಹತ್ವವನ್ನು ಪಡೆದಿದೆ? ಬಜರುತ್ತಿ ಉತ್ತರ ಕೊಡಿ. ಒಂದು ಸುಳುಹನ್ನು ಕೊಡ್ತಾ ಇದ್ದೇನೆ ಮೂವರಿಗೂ. ಉತ್ತರವನ್ನು ಈಗಾಗಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ದೇವೆ. ಸ್ಮೈಲಿಂಗ್ ಬುದ್ಧ. ಸಾವಿರದ 1974 ಪೋಖ್ರಾನ್ನಲ್ಲಿ ಭಾರತ ತನ್ನ ಪರಮಾಣು ಸ್ಫೋಟ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸುತ್ತೆ. ಇದರ ಹಿಂದಿನ ಪ್ರಶ್ನೆಯೇ ಏನಾಗಿತ್ತು? ಪೋಖ್ರಾನ್ ಪರಮಾಣು ಪರೀಕ್ಷೆ ಅಂತಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನೇ ಮತ್ತೆ ಕೇಳಿದ್ವಿ. ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಓದಿಲ್ಲ ಅಲ್ವಾ? ದಯವಿಟ್ಟು ಓದಿ. ನಮ್ಮ ದೇಶ ಪರಮಾಣು ಕ್ಷೇತ್ರದಲ್ಲಿ ಏನೆಲ್ಲ ಸಾಧನೆ ಮಾಡಿದೆ ಅನ್ನೋದನ್ನು ಒಂದು ಸಲ ದಯವಿಟ್ಟು ಓದಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಆಕಸ್ಮಿಕ ಆವಿಷ್ಕಾರಗಳು. ಡಾಕ್ಟರ್ ಎ.ಓ. ಆವಲಮೂರ್ತಿ ಬರೆದಿರುವಂಥ ಪುಸ್ತಕ ನಮ್ಮ ಪ್ರಶ್ನೆ. ಇವರನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ರವಿಶಂಕರ್, ಹರಿಪ್ರಸಾದ್ ಚೌರಾಸಿಯಾ, ಉದಯ್ ಶಂಕರ್, ಶಿವಕುಮಾರ್ ಶರ್ಮಾ. ಊಹೆ ಮಾಡಬಹುದು. ಹೇಳಿ ಮನೀಶ್. ಉದಯ್ ಶಂಕರ್ ಆಯ್ಕೆ 3. ಹೌದಾ? ಆಯ್ಕೆ 3 ಹೇಳಿ ದೀಪಿಕಾ. ಆಪ್ಷನ್ 1 ರವಿಶಂಕರ್. ರವಿಶಂಕರ್ ಉತ್ತರವನ್ನು ನೋಡೋಣ. ರವಿಶಂಕರ್ ಉತ್ತರ ಸರಿಯಾಗಿದೆ.
ದೀಪಿಕಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಆಕಸ್ಮಿಕ ಆವಿಷ್ಕಾರಗಳು ಎನ್ನುವ ಈ ಒಂದು ಪುಸ್ತಕವನ್ನು ದೀಪಿಕಾ ಅವರಿಗೆ ಕೊಟ್ಟಿದ್ದೇವೆ. ಪಂಡಿತ್ ರವಿಶಂಕರ್ ಅವರಿಗೆ ಭಾರತ ರತ್ನ ಗೌರವ ದೊರೆತಿದೆ. ಇವರ ಪೂರ್ತಿ ಹೆಸರು ರವೀಂದ್ರೋ ಶಂಕರ್ ಚೌಧರಿ ಅಂತ. ಆದರೆ ಇವರು ಇಡೀ ಜಗತ್ತಿನಾದ್ಯಂತ ರವಿಶಂಕರ್ ಅನ್ನೋ ಹೆಸರಲ್ಲೇ ಪ್ರಸಿದ್ಧರು. ಸಿತಾರ್ ವಾದಕರು ಇವರಿಗೆ ಭಾರತ ರತ್ನ ಗೌರವದ ಜೊತೆಗೆ ಗ್ರಾಮಿ ಪ್ರಶಸ್ತಿ ಬಂದಿದೆ, ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಬಂದಿದೆ. ಇವರ ಮಗಳು ಅನುಷ್ಕಾ ಶಂಕರ್ ಅಂತ, ಅವರೂ ಸಹ ಸೊಗಸಾಗಿ ಸಿತಾರನ್ನು ನುಡಿಸಬಲ್ಲರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ನನ್ನವಳು ಎನ್ನುವ ಸಣ್ಣ ಕಥೆಗಳ ಪುಸ್ತಕ ಕನ್ನಡಕ್ಕೆ ಮಸು ಸುಲೋಚನಾ ಅವರು ಅನುವಾದ ಮಾಡಿದ್ದಾರೆ. ನಮ್ಮ ಪ್ರಶ್ನೆ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕ, ವಿ, ಸ, ರಿ, ಯೋ, ವ, ಜ, ಲ್. ಆಗಲೇ ಬಜರ್ ಒತ್ತಿದ್ದಾರೆ ಮನೀಶ್ ಅವರು. ಉತ್ತರವನ್ನು ಕೇಳೋಣ. ಕಾರ್ಗಿಲ್ ವಿಜಯೋತ್ಸವ. ಕಾರ್ಗಿಲ್ ವಿಜಯೋತ್ಸವ ಅಂತ ಹೇಳ್ತಾ ಇದ್ದಾರೆ ಮನೀಶ್ ಅವರು. ದೀಪಿಕಾ, ಸುನಂದ ಸರಿ ಇರಬಹುದಾ? ಉತ್ತರವನ್ನು ನೋಡೋಣ. ಕಾರ್ಗಿಲ್ ವಿಜಯೋತ್ಸವ ಉತ್ತರ ಸರಿಯಾಗಿದೆ. ಮನೀಶ್ ಹೆಚ್ಚು ಕಡಿಮೆ ಥಟ್ ಅಂತಲೇ ಉತ್ತರ ಕೊಟ್ಟಿದ್ದಾನೆ. ನನ್ನವರು ಎನ್ನುವ ಈ ಕಥಾಕೃತಿಯನ್ನು ಮನೀಶ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಜ್ಯೋತಿಬಾ ಫುಲೆ ಅವರ ಮಡದಿ, ಮೊದಲ ಮಹಿಳಾ ಅಧ್ಯಾಪಕಿ. ಹೇಳಿ ಮನೀಶ್. ಸಾವಿತ್ರಿ ಬಾಪುಲೆ. ಅಲ್ಲಿ ಎಷ್ಟು ಮನೆ ಇದೆ? ಸಾವಿತ್ರಿ ಯೋಚನೆ ಮಾಡು. ಅಲ್ಲೇನು ಬರಬಹುದು ನೋಡು. ಉತ್ತರ ಸರಿ ಇದೆ ಮನೀಶ್. ಸಾವಿತ್ರಿಬಾಯಿ. ಸ್ಪಷ್ಟವಾಗಿ ಹೇಳು. ಸಾವಿತ್ರಿಬಾಯಿ. ಸಾವಿತ್ರಿ ಬಾಯಿ ಬಾ ಪುಲೆ. ಎಷ್ಟು ಅಕ್ಷರ ಆಗುತ್ತಪ್ಪ? 5 ಅಕ್ಷರ ಇರಬೇಕು. ಸಾವಿತ್ರಿ ಪುಲೆ. ಹೇಳು. ಸಾವಿತ್ರಿ ಪುಲೆ. ದೀಪಿಕಾ ಮತ್ತು ಸುನಂದ ಹೇಳಿ. ದೀಪಿಕಾ. ಸಾವಿತ್ರಿಬಾಯಿ. ಉತ್ತರವನ್ನು ನೋಡೋಣ. ಸಾವಿತ್ರಿಬಾಯಿ. ಸಾವಿತ್ರಿಬಾಯಿ ಫುಲೆ ಪೂರ್ತಿ ಹೆಸರು. ಸಾವಿತ್ರಿಬಾ ಅಂತ ಕರೀತಾರೆ. ಕಸ್ತೂರಿ ಬಾಯಿ, ಕಸ್ತೂರುಬಾ ಅಂತ ಹೇಳ್ತಾರೆ. ಈ ಬಾಯಿ ಅನ್ನೋದನ್ನು ತುಂಡರಿಸೋ ಒಂದು ಪದ್ಧತಿ ಉಂಟು. ಕಸ್ತೂರುಬಾ ಹಾಗೆ ರೀತಿ ಸಾವಿತ್ರಿಬಾನೋ ಆಗುತ್ತೆ. ಸಾವಿತ್ರಿಬಾಯಿ ಪೂರ್ಣ ರೂಪದ್ದು. ಫುಲೆ ಹೇಳೋದಕ್ಕೆ ಇನ್ನೊಂದು ಮನೆ ಬೇಕಾಗಿತ್ತು. ದೀಪಿಕಾ ಅವರಿಗೆ ಒಂದು ಪುಸ್ತಕ, ವೇದ ಕಾಲದ ವಿದ್ಯಾವತಿಯರು, ಈ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ ಹೇಳಿ ದೀಪಿಕಾ. ತಾವು ಉತ್ತರ ಕೊಡಲಿಲ್ಲ ಅಂದರೆ ನಾನು ಮನೀಶ್ ಮತ್ತು ಸುನಂದ ಅವರನ್ನು ಕೇಳ್ತೇನೆ. 2ನೇದು ಕವನ ಎನ್ನುವ ಅರ್ಥ ಕೊಡುವ 3 ಅಕ್ಷರಗಳ ಶಬ್ದ. ಮಧ್ಯದಕ್ಷರ ವಿ. ಮನೀಶ್, ಸುನಂದ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಹೇಳಿ ಮನೀಶ್. ಕವಿತೆ. ಕವಿತೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. 3 ಉತ್ತರ ಯಾರು ಬೇಕಾದ್ರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಮಡಕೆ ಮಾಡುವವನು. ಕುಂಬಾರ. ಕುಂಬಾರ. ಉತ್ತರವನ್ನು ನೋಡೋಣ. ಕುಂಬಾರ ಉತ್ತರ ಸರಿಯಾಗಿದೆ. ಜ್ಯೋತಯ್ಯನ ಬಿದಿರು ಬುಟ್ಟಿ. 2 ಪುಸ್ತಕಗಳನ್ನು ಮನೀಶ್ ಅವರಿಗೆ, ದೀಪಿಕಾ ಅವರಿಗೆ 1 ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. 5 ಪ್ರಶ್ನೆಗಳು. ಮೊದಲ ಅವಕಾಶ ದೀಪಿಕಾ ಅವರಿಗೆ ದೊರೆಯುತ್ತಾ ಇದೆ. ದೀಪಿಕಾ ಅವರೇ ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಸರೀಸೃಪ ನ್ಯಾಷನಲ್ ರೆಪ್ಟೈಲ್ ಯಾವುದು? ನಾಗರಹಾವು, ಕಾಳಿಂಗ ಸರ್ಪ? ನಾಗರಹಾವು. ಮುಂದಿನ ಪ್ರಶ್ನೆ. ಅತ್ಯಂತ ಪ್ರಾಚೀನವಾದ ವೇದ ಯಾವುದು? ಋಗ್ವೇದ, ಯಜುರ್ವೇದ? ಯಜುರ್ವೇದ. ಮುಂದಿನ ಪ್ರಶ್ನೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸೇಡನ್ನು ಯಾರು ತೀರಿಸಿಕೊಂಡರು? ಉಧಮ್ ಸಿಂಗ್ ರಾಜ್ಗುರು? ಉಧಮ್ ಸಿಂಗ್. ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಮತ ಚಲಾಯಿಸುವ ವಯೋಮಿತಿಯನ್ನು
21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು. 61ನೇ ತಿದ್ದುಪಡಿ, 62ನೇ ತಿದ್ದುಪಡಿ. 61ನೆಯ ತಿದ್ದುಪಡಿ. ಮುಂದಿನ ಪ್ರಶ್ನೆ, ಭಾರತೀಯ ಅರ್ಥಶಾಸ್ತ್ರವನ್ನು ಯಾರು ಬರೆದರು? ಕೌಟಿಲ್ಯ, ಕಲ್ಹಣ? ಕೌಟಲ್ಯ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ನಾಗರಹಾವು ಅಲ್ಲ, ಕಾಳಿಂಗ ಸರ್ಪ ಆಗಿತ್ತು. 2ನೇ ಪ್ರಶ್ನೆಗೆ ಉತ್ತರ ಋಗ್ವೇದ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ಊಧಮ್ ಸಿಂಗ್, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ 61ನೇ ತಿದ್ದುಪಡಿ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಕೌಟಿಲ್ಯ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಮನೀಶ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಬ್ಯಾಕ್ಟೀರಿಯಾ ಯಾವುದು? ಲ್ಯಾಕ್ಟೋಬ್ಯಾಸಿಲಸ್ ಅಸಿಡೋಫಿಲಸ್, ಲ್ಯಾಕ್ಟೋಬ್ಯಾಸಿಲಸ್ ಬಲ್ಗೇರಿಕಸ್? ಲ್ಯಾಕ್ಟೋಬ್ಯಾಸಿಲಸ್ ಅಸಿಡೋಫಿಲಸ್. ಮುಂದಿನ ಪ್ರಶ್ನೆ, ಮಹಾಭಾಷ್ಯ ಎಂಬ ಗ್ರಂಥವನ್ನು ಯಾರು ಬರೆದರು? ಪತಂಜಲಿ, ಪಾಣಿನಿ? ಪತಂಜಲಿ. ಮುಂದಿನ ಪ್ರಶ್ನೆ, ಬ್ರಿಟಿಷರು ಬಂಧಿಸಿದ ಮೊದಲ ಭಾರತೀಯ ರಾಣಿ ಯಾರು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ? ಕಿತ್ತೂರು ರಾಣಿ ಚೆನ್ನಮ್ಮ. ಮುಂದಿನ ಪ್ರಶ್ನೆ, ಮಹಾಜನಪದಗಳ ಅಸ್ತಿತ್ವವನ್ನು ಮೊದಲ ಬಾರಿಗೆ ತಿಳಿಸುವ ಪ್ರಾಚೀನ ಗ್ರಂಥ ಯಾವುದು? ಅಂಗುತ್ತರ ನಿಕಾಯ, ಋಗ್ವೇದ? ಋಗ್ವೇದ. ಮುಂದಿನ ಪ್ರಶ್ನೆ, ಪ್ರಾಚೀನ ಬಿಹಾರದಲ್ಲಿದ್ದ ಪ್ರಖ್ಯಾತ ವಿಶ್ವವಿದ್ಯಾನಿಲಯದ ಹೆಸರೇನು? ತಕ್ಷಶಿಲಾ ವಿಶ್ವವಿದ್ಯಾನಿಲಯ, ನಾಳಂದ ವಿಶ್ವವಿದ್ಯಾನಿಲಯ? ನಳಂದ ವಿಶ್ವವಿದ್ಯಾಲಯ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಲ್ಯಾಕ್ಟೋಬ್ಯಾಸಿಲಸ್ ಬಲ್ಗೇರಿಕಸ್ ಆಗಿತ್ತು, ಅಸಿಡೋಫಿಲಸ್ ಅಂದರೆ. 2ನೇ ಪ್ರಶ್ನೆಗೆ ಉತ್ತರ ಪತಂಜಲಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕಿತ್ತೂರು ರಾಣಿ ಚೆನ್ನಮ್ಮ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಅಂಗುತ್ತರ ನಿಕಾಯ ಆಗಿತ್ತು, ಋಗ್ವೇದ ಅಂತ ಹೇಳಿದರೆ. 5ನೇ ಪ್ರಶ್ನೆಗೆ ಉತ್ತರ ನಾಳಂದ ವಿಶ್ವವಿದ್ಯಾನಿಲಯ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸುನಂದ ಅವರಿಗೆ ಬಂದಿದೆ. ಸುನಂದ ಅವರೇ, ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ರಾಂಪಾ ದಂಗೆಯ ನೇತೃತ್ವವನ್ನು ಯಾರು ವಹಿಸಿದ್ದರು? ಅಲ್ಲೂರಿ ಸೀತಾರಾಮರಾಜು, ಬಿರ್ಸಾ ಮುಂಡಾ? ಅಲ್ಲೂರಿ ಸೀತಾರಾಮರಾಜು. ಮುಂದಿನ ಪ್ರಶ್ನೆ, ಉಪನಿಷತ್ತುಗಳು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೃತಿಗಳಾಗಿವೆ? ತತ್ವವಿಜ್ಞಾನ, ಖಗೋಳ ವಿಜ್ಞಾನ? ತತ್ವವಿಜ್ಞಾನ. ಮುಂದಿನ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೊದಲ ಬಾರಿಗೆ ಬಂಧನಕ್ಕೆ ಒಳಗಾದ ಮಹಿಳೆ ಯಾರು? ಕಸ್ತೂರ್ಬಾ ಗಾಂಧಿ, ಕಮಲಾದೇವಿ ಚಟ್ಟೋಪಾಧ್ಯಾಯ? ಕಸ್ತೂರ್ಬಾ ಗಾಂಧಿ. ಮುಂದಿನ ಪ್ರಶ್ನೆ, ಕರ್ನಾಟಕ ವಿಧಾನ ಪರಿಷತ್ತಿಗೆ ರಾಜ್ಯಪಾಲರಿಂದ ನಾಮಕರಣಗೊಳ್ಳುವ ಸದಸ್ಯರ ಸಂಖ್ಯೆ ಎಷ್ಟು? 11, 12? 12. ಮುಂದಿನ ಪ್ರಶ್ನೆ, ಅಶೋಕನು ತನ್ನ ಶಿಲಾಶಾಸನಗಳನ್ನು ಯಾವ ಭಾಷೆಯಲ್ಲಿ ಬರೆಯಿಸಿದ? ಸಂಸ್ಕೃತ, ಪ್ರಾಕೃತ? ಸಂಸ್ಕೃತ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ರಾಂಪಾ ದಂಗೆ, ಅಲ್ಲೂರಿ ಸೀತಾರಾಮರಾಜು, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ತತ್ವವಿಜ್ಞಾನ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕಸ್ತೂರ್ಬಾ ಗಾಂಧಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ 11 ಸರಿಯಾದ ಉತ್ತರ ಆಗಿತ್ತು. 5ನೇ ಪ್ರಶ್ನೆಗೆ ಪ್ರಾಕೃತ ಸರಿಯಾದ ಉತ್ತರ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ದೀಪಿಕಾ ಅವರಿಗೆ 3, 2, 5 ಪುಸ್ತಕಗಳು ತಮಗೆ ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಮನೀಷಾ 3, 6 ಪುಸ್ತಕಗಳು ತಮಗೆ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. 2, 4 ಪುಸ್ತಕಗಳು ತಮಗೆ ಸಿಗ್ತಾ ಇವೆ. ಅಭಿನಂದನೆಗಳು. ಅಮೆರಿಕನ್ನರು ಕಳಿಸಿದಂಥ ವಾಯೇಜರ್ ನೌಕೆಯಲ್ಲಿ ಜಗತ್ತಿನ ಹಲವು ಭಾಷೆಗಳ ಧ್ವನಿ ಉಂಟು.
ಅಂತಹ ಧ್ವನಿಗಳಲ್ಲಿ ಕನ್ನಡವೂ ಇದೆ. ಪ್ಲೂಟೋವನ್ನು ದಾಟಿ ಸೌರಮಂಡಲವನ್ನು ದಾಟಿ ಆಚೆ ಹೋಗಿರ್ತಕ್ಕಂಥ ವಾಯೇಜರಲ್ಲಿ ಕನ್ನಡ ಧ್ವನಿಯೂ ಹೋಗಿದೆ ಅನ್ನೋದನ್ನು ಕೇಳಿದ್ರೆ ಒಂದು ರೀತಿ ರೋಮಾಂಚನವಾಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.